ನಾವು 5ನೇ ತರಗತಿಯ ವಿದ್ಯಾರ್ಥಿಗಳು. ವಾರದ ವಿಜ್ಞಾನ ಪ್ರಯೋಗದ ಹೆಸರು ಬೆಳಕಿನ ವಕ್ರೀಭವನ. ಪ್ರಯೋಗಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಒಂದು ಗ್ಲಾಸ್, ಒಂದು ನಾಣ್ಯ ಹಾಗೂ ಸ್ವಲ್ಪ ನೀರು. ಬನ್ನಿ ಸ್ನೇಹಿತರೆ, ಪ್ರಯೋಗ ಮಾಡಿ ನೋಡೋಣ. ಟೇಬಲಿನ ಮೇಲೆ ಒಂದು ನಾಣ್ಯವನ್ನು ಇಟ್ಟಿದ್ದೇವೆ ಹಾಗೂ ಪಾರದರ್ಶಕ ಗ್ಲಾಸ್ ಅನ್ನು ಇಡೋಣ ಬನ್ನಿ. ಪಾರದರ್ಶಕ ಗ್ಲಾಸ್ ಅನ್ನು ಏನ್ ಮಾಡಿದ್ರಿ, ನಾಣ್ಯದ ಮೇಲೆ ಇಡ್ರಿ. ಹೌದಾ? ಈಗ ನೋಡ್ರಿ, ಬದಿಯಿಂದ ನೋಡಿದ್ರೆ ನಿಮಗೆ ನಾಣ್ಯ ಕಾಣಿಸ್ತೈತಿ. ಹೌದಾ? ಈಗ ನೀರು ಹಾಕ್ರಿ ನೋಡೋಣ ಗ್ಲಾಸಿಗೆ. ನಾಣ್ಯ ಏನಾಯ್ತು? ಈಗ ಮಾಯ ಆಯ್ತು. ಮಾಯ ಆಯ್ತು ಅಂದ್ರ ಕಾಣಿಸ್ತಾ ಇಲ್ಲ. ಹೌದಾ? ಇದಕ್ಕೆ ಕಾರಣ ಏನ್ ಹೇಳ್ರಿ? ಬೆಳಕಿನ ವಕ್ರೀಭವನ. ಬೆಳಕಿನ ವಕ್ರೀಭವನ ಅಂದ್ರೆ ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಪ್ರವೇಶ ಮಾಡುವಾಗ ತನ್ನ ದಿಕ್ಕನ್ನ ಬದಲಿಸುತ್ತದೆ. ಈಗ ಗಾಳಿ ಮಾಧ್ಯಮದಿಂದ ನೀರು ಮಾಧ್ಯಮಕ್ಕೆ ಬೆಳಕು ಪ್ರವೇಶ ಮಾಡುವಾಗ ಏನ್ ಮಾಡ್ತು? ತನ್ನ ದಿಕ್ಕನ್ನ ಬದಲಿಸ್ತು. ಅದಕ್ಕೆ ನಮಗೆ ಏನ್ ಕಾಯಿನು ಕಾಣಿಸ್ತಾ ಇಲ್ಲ. ಇದನ್ನ ನಾವೇನ್ ಹೇಳ್ತೀವಿ? ಬೆಳಕಿನ ವಕ್ರೀಭವನ. ವೆರಿ ಗುಡ್.